ಬರ್ತಾ ಇದ್ದಾಳೆ ನೋಡಿ. ನಾಳೆಗೆ ಮಾಡ್ತೇವೆ. ನಾಯಿನ ಹಾಕೊಂಡು ಇಲ್ಲೊಂದು ಅಲ್ಲೊಂದು ಸ್ನಾನ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವಾಗ ಟೈಮ್ 9 ಗಂಟೆ ಆಗಿದೆ. ಸೊ ಇವತ್ತು ಸೃಷ್ಟಿ ಅಲ್ಲ, ಸೃಷ್ಟಿ ಅದು ಶಿಷ್ಟಿ ಅದೇನೋ ಒಂದು. ಸೊ ನಮ್ಮ ಮನೆ ಮುಂದೆನೆ ಹುಟ್ತಾ ಇದೆ. ಸೊ ಇವಾಗ ಸ್ನಾನ ಮಾಡಿ ಅದಕ್ಕೆ ಹೋಗಿ ತೆನೆ ಎರಿಬೇಕು. ಹಾಗೆ ನಮ್ಮ ಸ್ಪಂದನ ಅವರು ಕಾಲೇಜ್ಗೆ ಹೊರಟ್ರು. ನಮ್ಮ ಸ್ಪಂದನ ಅವ್ರ ಟೆಸ್ಟ್ ಗೈಸ್. ಅಪ್ಪ ಏನು ಓದ್ತಾಳೆ ಗುರು. 10th ಇಷ್ಟು ಸ್ವಾತಿ 10th ಓದಿದ್ಲ, ಫಸ್ಟ್ ಪಿ ಯುಲಿ ಜಾಸ್ತಿ ಓದ್ತಿರೋದು. ನೋಡೋಣ ಅದೆಷ್ಟು ತೆಗಿತಾಳೆ ಅಂತ. ಬೆಳಗ್ಗಾನ ಓದೋಳೆ, ಬೆಳಗ್ಗಾನ ಕಾನ್ಫಿಡೆನ್ಸ್ ಕಾಲಲ್ಲಿ. ಸೊ ಹಾಗೆ ಮೊನ್ನೆ ನನ್ನ ಬರ್ಡೇ ಆಯಿತು. ಮೊನ್ನೆ ಆಯಿತು, ನೆನ್ನೆನೂ ಕೇಕ್ ಕಟ್ ಮಾಡಿದೆ. ಇವತ್ತು ಕೇಕ್ ಕಟ್ ಮಾಡ್ತೀನಿ ಗೈಸ್. ನಮ್ಮ JSS ಫ್ರೆಂಡ್ಸ್ ಬರ್ತಾ ಇದ್ದಾರೆ ಇವತ್ತು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಾಯ್ ಗೈಸ್. ಬಾಯ್. ಹುಷಾರಾಗಿ ಹೋಗಿ ಕುಡಿಲಿ. ಅಣ್ಣ ಎಲ್ಲಿ ತೋರಿಸಿಲ್ಲ ನಿನ್ನ ಮುಖ, ಕಣ್ಣೇ ನೆಟ್ಟಿಗೆ ಬಿಟ್ಟಿಲ್ಲ. ಕಳಿಸ್ತಾ ಇದ್ದೀನಿ ಅವ್ರ ಜೊತೆ. ತಿಂಡಿ ಕೊಡ್ಸು. ತಿಂಡಿ ಮಾಡಂಗಿಲ್ಲ, ದೀಪ ಹಚ್ಚೋ ತನಕ ಯಾರು ಸ್ನಾನ ಮಾಡದೆ ಅಡುಗೆ ಮನೆ ಒಳಗೆ ಹೋಗಂಗಿಲ್ಲ. ಅದಕ್ಕೆ ಮನೇಲಿ ಇನ್ನೂ ಅಡುಗೆ ಮಾಡಿಲ್ಲ. ಬಾಯ್ ಬಾಯ್ ಮಾಡು ಗುಂಡ. ಗುಂಡ ಯಾರು ನಿಂಗೆ ಹಿಂಗೆ ಕಟ್ಟು ಏನೋ ನಿಂದಿಲ್ಲ. ನೀನು ಎಷ್ಟು ವಿಚಿತ್ರ ಮಾಡ್ಬೋದು ಅಷ್ಟು ವಿಚಿತ್ರವಾಗಿ ಮಾಡ್ತಾವ್ರೆ. ಎಲ್ಲ ರೆಡಿ ಮಾಡಾಯ್ತು, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಾಯ್ತು. 12 ಗಂಟೆ ಮುಂಚೆ ದೀಪ ಹಚ್ಬಿಡೋಣ. ಸೊ ಇವಾಗ ದೀಪ ಹಚ್ತಾ ಇದೀವಿ. ಸೊ ನಾವು ಪ್ರತಿ ವರ್ಷನೂ ದೀಪಾವಳಿ ಟೈಮ್ ಇಲ್ಲ, ಈ ಟೈಮಲ್ಲಿ ಹೋಗಿ ಹುತ್ತಕ್ಕೆ ಹಾಲು ಎಳೆದು ಪೂಜೆ ಮಾಡಿ ಬರ್ತೀವಿ. ಸುಮಾರು ಜನ ಮಾಡ್ತಾರೆ, ಒಂದಷ್ಟು ಜನ ಮಾಡಲ್ಲ ಅಷ್ಟೇ. ನಾವು ಮಾಡಲ್ಲ. ಮಾಡ್ತಾರೆ. ಆಯ್ತು ಸರಿ, ಈಗ ದೀಪ ಹಚ್ಚೋಣ. ಸಣ್ಣಾಗೋಗಿದ್ದೀರಾ? ನೋಡು. ಸರಿ ಬಿಡಿ, ಆಯ್ತು. ಕೈ ಮುಕ್ಕಳಿ, ಮುಗಿರಿ ಕೈ ಮುಗಿರಿ ಬೇಗ. ಅಲ್ಲಿ ಕಣಜ್ಜಿ ದೇವ್ರಿಗೆ, ನನ್ಗಲ್ಲ. ಕೈ ಮುಗಿ ಗುಂಡ, ಕೈ ಮುಗಿ. 2 ನಾಯಿನ ಹಾಕೊಂಡು ಇಲ್ಲೊಂದು ಅಲ್ಲೊಂದು ಸ್ನಾನ ಮಾಡೋಣ. ಕೆಳಗಡೆ ಬಾ ಅಂದ್ರೂ ಬರ್ತಾ ಇಲ್ಲ. ಇಲ್ಲಿ ಹುಚ್ಚನ್ ಥರ ಇದೆಯಲ್ಲ, ಆ ಗಿಟಾರ್ ಹಿಡ್ಕೊಂಡು ಬಾ. ಆಯ್ತು ಕೆಳಗಡೆ ಬಾ. ನೋಡಿ, ಎಲ್ಲ ತಿಂಡಿಗೆ ರೆಡಿ ಮಾಡ್ಕೊಂಡಿದ್ದಾರೆ. 12 ಗಂಟೆ ಆಗಿದ್ರು ಇನ್ನೂ ತಿಂಡಿ ಮಾಡಿಲ್ಲ. ಯಾಕೆಂದ್ರೆ ಪೂಜೆ ಮಾಡ್ಬಿಟ್ಟು ಬರಬೇಕು. ಹಾಗಾಗಿ ಇವಾಗ ಹುತ್ತಕ್ಕೆ ಹೋಗ್ತಾ ಇದೀವಿ. ಮಧು ತಗೋ. ನಾವು ಸಿದ್ರಾಮುಂಡಿಲಿ ಇರ್ಬೇಕಾದ್ರೆ ಒಂದು ಬೋರ್ವೆಲ್ ಇತ್ತು. ಅಲ್ಲಿ ಹೋಗಿ ತಲೆಗೆ ನೀರು ಬಗ್ಗಿಸ್ಕೊಂಡು ಆಮೇಲೆ ಹೋಗಿ ತಿಂತಿದ್ದಲ್ವ ಅಜ್ಜಿ? ತಗೋ. ಇವ್ರನ್ನೆಲ್ಲ ಸ್ನಾನ ಮಾಡಿಸಿ, ಬೂಸಿನಂತೂ ಸ್ನಾನ ಮಾಡ್ಸಕ್ಕೆ ಕಷ್ಟ. ಸ್ನಾನನೇ ಮಾಡಲ್ಲ ಅನ್ನತ್ತೆ. ಊರಲ್ಲಿದ್ದಾಗ ವಾರದಲ್ಲಿ 2 ದಿನ ಮಾಡಿ 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 ಅಭ್ಯಾಸ ಆಗ್ಬಿಟ್ಟಿದೆ. ಏನು ದಿನ ನೀರು ಕಾಯ್ತಾವಲ್ಲ, ಮಾಡ್ತಾರೆ. ಕಾಯಿಲೆ ಅಕ್ಕಿನಿಂದ ಕಾಯ್ತಾವೆ ಅಂತ ಅಂದಿರ ಕಾಯ್ಸ್ಕೋಬೇಕು. ಅದೇನು ಹೇಳೋದಂತೆ ಗೈಸ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ನನ್ನ ಬರ್ಡೇ ವ್ಲಾಗ್ ಮಾಡಿಲ್ಲ, ಯಾಕೆ ಅಂದರೆ
ಮಧು ಮಾಡಿದಾಳೆ ನೈಟ್ದು. ಅದು ಮಾಡಿದೀನಿ ಗೈಸ್. ಹೆಂಗ್ ಗೊತ್ತಾ, ಒಂದ್ 16 ಸಲ ಕಾಪಿ ರೈಟ್ಸ್ ಬರ್ತೈತೆ. ಹೌದಾ? ನೆನೆ ರಾತ್ರಿ ಮಲಗಿರೋದು ನಾನು 4 ಗಂಟೆ. ಹೌದಾ? ಸೊ ನನ್ ಬರ್ಡೇದು ವ್ಲಾಗ್ ಮಾಡಿಲ್ಲ ಆ ಡೇದು. ಸೊ ಇವತ್ತು ಮಾಡ್ತಾ ಇದ್ದೀನಿ. ವಿನೋದಂಗೆ ಹೇಳಿದ್ದೀನಿ ಗೈಸ್, ನಾನು ಮ್ಯೂಸಿಕ್ ಹಾಕ್ಬೇಡ ಜಾಸ್ತಿ ಅಂತ. ಜಾಸ್ತಿ ಮ್ಯೂಸಿಕ್ ಹಾಕ್ಬಿಟ್ಟಿದ್ದಾನಲ್ವಾ, ಅಂದ್ರೆ ಒಂದೇ ಮ್ಯೂಸಿಕ್ ಹಾಕಿದ್ರೆ ಒಂದ್ಸಲ ಕಾಪಿ ರೈಟ್ಸ್ ಬಂದ್ರೆ ತೆಗೆದ್ಬಿಡ್ಬೋದು. ಕಟ್ 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 ಮಾಡಿ ಡಿಫ್ರೆಂಟ್ ಸಾಂಗ್ಸ್ ಹಾಕೋನಲ್ಲ, ಇಲ್ಲಾಂದ್ರೆ 4 ಸಲ ಬಂದೈತೆ ಕಾಪಿ ರೈಟ್ಸ್. ಇವಾಗ ಅದನ್ನ ತೆಗಿಯಕ್ಕಾಗಲ್ಲ, ತೆಗೆದ್ಬಿಟ್ರೆ ನಿಮಗೆ ಡಿಸಪಾಯಿಂಟ್ ಆಗುತ್ತಲ್ವಾ, ಹಂಗಾಗಿ ಹಂಗೆ ಬಿಟ್ಬಿಡಿದೀವಿ ಗೈಸ್. ಚೆನ್ನಾಗಿದೆ ಬಟ್ ವಿಡಿಯೋ ಹಾ, ಅಷ್ಟು ಕಷ್ಟಪಟ್ಟು ಕ್ಯಾಮ್ರಾ ಎಲ್ಲ ಮಾಡಿ ವಿಡಿಯೋ ಅದಕ್ಕೆ ಇದೆ ಬಂದಿಲ್ಲ ನನಗೆ. ಇದೇನೇ ಮಾಡಿಲ್ಲ, 6 ಗಂಟೆವರೆಗೂ ಕಾಪಿ ರೈಟ್ಸ್ ತಕೊಂಡು ಕೂತಿದ್ವಿ. ಇವನೇ ಹೊಂಟದ ಮುಂದೆ, ಇವನೇ ಮಾಡ್ಬಿಡ್ತಾನೆ ಪೂಜೆ. ಒಂದ್ ಪ್ಲೇಸ್ ಅದು ಯಾರೋ ಮಾಡವ್ರೆ ಆಗ್ಲೇ. ಬೆಳಗ್ಗೆಯಿಂದನೇ ಸ್ಟಾರ್ಟ್. ಇವ್ರಿಬ್ರು ಹೋಗ್ರಪ್ಪ ಮುಂದಕ್ಕೆ, ನಾನು ಹಿಂದೆ ನಿಂತಿರ್ತೀನಿ. ಬಾ, ಇವಳಿಗೆ ಬೇರೆ ಕನ್ಸಲ್ಲೆಲ್ಲ ಹಾವುಗಳು ಬಿತ್ತದೆ. ನೀನು ಈಗ ಗೈಸ್, ನಾನು ಫಸ್ಟ್ ಟೈಮ್ ಮುತ್ತಕ್ಕೆಲ್ಲ ಪೂಜೆ ಮಾಡ್ತಾ ಇರೋದು. ಮಾಡಿದ್ದೀನಿ ಬಟ್ ಪ್ರಾಪರ್ ಆಗಿ ಬಂದು ಅದೇ ನಿನ್ ಗಂಟೆ ಹೊಡಿತಾ ಇದ್ರೆ ಅಲ್ಲಿ ಫಿಶ್ ಟ್ಯಾಂಕ್ ಹತ್ರ ನಿಂತ್ಕೊಂಡು ಹಿಂಗೆ ಬಗ್ ನೋಡ್ತಾವನೆ ಯಾರು ಅಂತ. ಬಚ್ಚೆ ಕೆಂಪು, ಇದ್ರಲ್ಲಿ ತೂತೇ ಇಲ್ಲ. ಕೆಂಪಪ್ಪ ಬರ್ತ್ಯಾ? Will you join us? Would you like to join us? ಆ ಮೇಲ್ಗಡೆ ರೂಮ್ ಇಟ್ಕೊಬಿಟ್ಟವನೇ. ಯಾರು ಎಷ್ಟು ಜನ ಇರಲಿ ಹಾಲಲ್ಲಿ ಹೋಗಿ ಮೇಲ್ಗಡೆ ರೂಮಲ್ಲೇ ಮಲ್ಕೊಳ್ಳೋದು. ಇದೆಲ್ಲ ಮಾಡ್ತಾ ಫಸ್ಟ್ ಟೈಮ್, ನಾ ಯಾವತ್ತೂ ಇದೆಲ್ಲ ಮಾಡಿಲ್ಲ. ಕರೆಕ್ಟಾಗಿ ನೋಡು, ಸಿದ್ರಾಮುಂಡಿಲಿ ನಮ್ಮ ಮನೆ ಹಿಂದೆನೆ ಹುತ್ತ, ಈ ಮನೇಲಿ ನಮ್ಮ ಮನೆ ಮುಂದೆನೆ ಹುತ್ತ. ನಿಮಗೂ ಏನೋ ಅದಕ್ಕೂ ನಂಟಿದೆ ನಿಶಾ. ಗೈಸ್, ನನಗೆ ಅವಾಗ ಸಿಕ್ಕಾಬಡೆ ಭಯ ಆಗ್ತಿತ್ತು. ಒಂದ್ಸಲ ಕುಕ್ಕೆಗೆ ಹೋಗಿ ಬಂದೆ, ಓಕೆ. ಇವಾಗ ಆ್ಯಕ್ಚುಲಿ ಹುತ್ತದಲ್ಲಿ ಹಾವಿರಲ್ಲ. ಹೌದಾ? ಈ ಸುಮ್ಮನೆ ಕೇಳಿಸ್ಕೊಂಡ್ಬಿಟ್ಟೆ. ಇದು ಹಿಂದಿನ ಕಾಲದಿಂದ ಮಾಡ್ಕೊಬಂದಿರೋ ಪದ್ಧತಿ, ನಾವು ಮಾಡ್ತೀವಿ. ನಂಬಿದ್ರು ನಂಬಿಲ್ಲ ಅಂದ್ರು. ಎಡ್ಜಿ ಕುಡಿಬೇಕು ತಾನೆ. ನೆಕ್ಸ್ಟ್ ವರ್ಷ ಮದುವೆ ಆಯ್ತಿದೆ ನಿಶುಂದು, ತೊಟ್ಲುಗಾಯಿ ಹೊಡೆದವಳೆ. ಹಂಗೆ ಇರಬೇಕು, ಮಿಸ್ಸಿ ಆಗಿದ್ರು ಚಂದ. ರೈಸ್ ಫುಲ್ ಹಾಕ್ಬಿಡ್ಲ, ಇಷ್ಟು ಪೇರ್ ಪಿನ್ ಹಾಕ್ಲ. ಯಾವ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಗೈಸ್, ನಮ್ಮ ಮನುಷ್ಯ ಅವರಿಗೆ ನಾವೇ ಸ್ಟೈಲಿಶ್ ಡಿಸೈನರು, ಹೇರ್ ಡ್ರೆಸ್ಸರು, ಮೇಕಪ್, ಬಟ್ಟೆ ಹಾಕಿ ತೋರಿಸ್ತೀನಿ ಯಾವ ಚೆನ್ನಾಗೈತೆ ಅಂತಾಳೆ. ಅಪ್ರೂ ಕೊಡೋದು. ಏನ್ ಹಂಗಿಲ್ಲ, ಅಣ್ಣಂಗಿರೋದು. ನಮ್ಮ ಅಣ್ಣಂಗೆ 2 ಮದ್ವೆ. ಚೆನ್ನಾಗಿ ಕಾಣಿಸ್ತೈತಾ? ಚೆನ್ನಾಗಿ ಕಾಣಿಸ್ತಿಲ್ವಾ? ಇಲ್ಲಿ ಹಿಂಗೆ ಹಾಕಿದ್ದಲ್ಲ ಹಂಗೆ ಹಾಕ್ಬಿಡು. ನೋಡಿ ಗೈಸ್, ಈ ತರ ರಿಜೆಕ್ಷನ್ ಆದಾಗೆಲ್ಲ ನಾವು ಚೇಂಜ್ ಮಾಡ್ಬೇಕಾಗತ್ತೆ. ಅಲ್ಲಿ ಕಾಯ್ತಾ ಕೂತವ್ರೆ. 11 ಗಂಟೆಗೆ ಬಾ ಅಂದಿದ್ದು, 1 ಗಂಟೆ ಆಗೈತೆ. ಇನ್ನು ಕಾಯ್ತಾವ್ರಾ? ನೀನ್ ಹೇಳ್ಬೇಕು ತಾನೆ, ಗೊತ್ತು ತಾನೆ ಕತೆಗಳು ನಿಂದು. ಲೇಟ್ ಪಾಪ ಅವರು ಒಬ್ರು ಬೆಂಗಳೂರಿಂದ ಬಂದಿದ್ದಾರೆ, ಒಬ್ರು ಇಲ್ಲಿ ಕುಶಾಲನಗರದಿಂದ ಬಂದಿದ್ದಾರೆ. ಮೈಸೂರವರಲ್ಲಿ ಇರೋರೇ ರೆಡಿಯಾಗಿ ಹೋಗಿಲ್ಲ ಈಗ. ನಾನೆಲ್ಲ ಮಧ್ಯಾಹ್ನ ಬರ್ತಾರೆ ಅನ್ಕೊಂಡು ಸುಮ್ಮನಿದ್ದೆ. ಬೆಳಗ್ಗೆ ಕಾಲ್ ಮಾಡೋರೆ. ಅವ್ರು ಹೇಳಿಲ್ಲ ಇಷ್ಟೊತ್ತು ಬರ್ತೀನಿ ಅಂತ? ಏನು ಹೇಳಿಲ್ಲ. ಕೆಡ್ಸಿಕ್ಬಿಡ, ಹಿಂದೆಗಡೆ ಭಯ ಹೊಡೆದ ಬಿಡ್ತಾರೆ. ನಿಶಾ, ನಿಂಗಾಗಿ ನಾವೇ ಮಾಡ್ತಿರೋ ಕೇಕ್. ಎಸ್, ನಾವೇ ಮಾಡ್ತಾ ಇರೋದು. ಹೌದಾ? ಮಧು ಮಧು ಬರಲ್ಲ.
ಯಾವ ಥರ ಹೆಚ್ಚು ಬರೀದು ಗೊತ್ತಿಲ್ಲ. ಐ ಥಿಂಕ್ ನಿಮ್ಮೆಲ್ಲರಿಗಿಂತ ನಾನು ಪಾರ್ ಬೆಟರ್ ಇದ್ದೀನಿ ಅನಿಸ್ತಾ ಇದೆ. ಇಲ್ಲ ನಮ್ಮ ಸ್ಯಾಂಡಿ. ಓಕೆ ಓಕೆ ಹಾಂ ಥ್ಯಾಂಕ್ಸ್ ಅಂಕಲ್. ಬರ್ತಾ ಇದ್ದಾಳೆ ನೋಡಿ. ಇವ್ರೆಂತ ಫ್ರೆಂಡ್ಸ್ ಅಂದ್ರೆ ಗೈಸ್, ನನ್ ಬರ್ಡೇ ಇರೋದು 16ನೇ ತಾರೀಕು, ಇವ್ರು ಬಂದಿರೋದು 18ನೇ ತಾರೀಕು. ನಾನು ಇವಾಗ ಸೆಲೆಬ್ರೇಷನ್ ಮಾಡ್ಬೇಕಂತೆ ನೋಡಿ. ಇಷ್ಟ ಆಯ್ತು. ಯಾವತ್ ಮಾಡಿದ್ರೇನು ವಿಶ್ ಮಾಡಿದ್ರೆ ಸಾಕು ನನ್ಗೆ. 11 ಗಂಟೆಯಿಂದ ನನ್ ಮೈಕ್ ತಂದಿಲ್ಲ. 11 ಗಂಟೆಯಿಂದ ಪಾಪ ವೇಟ್ ಮಾಡ್ತಾ ಇದಾರೆ ನನಗೋಸ್ಕರ. ಬಂದ್ರು ಕೇಕ್ ಕಟ್ ಮಾಡಿಸ್ತಾ ಇಲ್ಲ. ಹರ್ಷಿತಾ ಮೀಟಿಂಗ್. ಇನ್ನೊಬ್ರು ಹ್ಯಾಕಿ ಗೈಸ್ ನಮ್ಮ ಸಂಧ್ಯಕ್ಕ ಅವರು. ಇವರಿಂದ ನನ್ನ ಬರ್ಡೇ ದಿನ ಬಂದಿಲ್ಲ. ಇವ್ರು ಯಾರು? ಇವರು ಇವ್ರಿಬ್ರು ಬಂದಿದ್ರು. ಇವಳು ಮಗಳು ಬಂದಿದ್ರು. ಓಕೆ ಅಷ್ಟೇ. ಇವಾಗ ಡ್ಯಾನ್ಸ್ ಮಾಡ್ತೀವಿ. ಹರ್ಷಿತಾ ಬರೋ ತನಕ ಕುಡಿತೀವಿ. ಯಾವ ಸಾಂಗ್ ಬೇಕು? ನಿನಗೇನು ನಾನು ಮಾಡಲೇ, ಜಗವೇ ನೀನು ಗೆಳತಿಯೇ, ನನ್ನ ಜೀವನ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ಬೆಳೆಸೋ ಸಾಥಿಯೇ. ಬ್ಲಾಗ್ ಮಾಡಿದೀವಿ. ಕಂಪ್ಲೀಟ್ ಆಗಿ ನೋಡ್ಬೇಕು. ಏನ್ ಅನ್ಸ್ತಿದೆ ಹೇಳು. ಏನ್ ಅನಿಸ್ತಿದೆ ಕೇಕ್ ನೋಡಿ? ಹ್ಯಾಪಿ ಬರ್ತ್ಡೇ ನಿಶಾ. ಇಲ್ಲ ಏನು ಡಿಫ್ರೆಂಟ್ ಅನ್ನಿಸ್ತಿಲ್ವಾ? ಚೆನ್ನಾಗಿ ಕಾಣ್ತಾ ಇದೆಯಾ ಅಷ್ಟೊಂದು? ಅರ್ಥ ಆಗ್ಲಿಲ್ಲ. ಏನು ಅನಿಸ್ತಿಲ್ಲ ನೋಡು, ಟ್ರೈ ಮಾಡು, ಗೆಸ್ ಮಾಡು. ನೇಮ್ ಎಲ್ಲ ನೋಡು, ಕೇಕ್ ನೋಡು ನೀಟಾಗಿ. ಅಂದ್ರೆ ತಪ್ಪು ಹುಡ್ಕೊ ಅಂತ ಹೇಳ್ತಾ ತಪ್ಪೇನಿಲ್ಲ. ಆಕ್ಚುಲಿ ತಪ್ಪೇ ಇರೋದು ಅದ್ರಲ್ಲಿ. ನೋಡ್ ನೀನು ಸ್ಪೆಲ್ಲಿಂಗ್ ನೋಡ್ತಿದ್ದಾಳೆ ಅದಕ್ಕೆ. ಸ್ಪೆಲ್ಲಿಂಗ್ ಅಷ್ಟೊಂದು ನಾವು ಡಿಗ್ರಿ ಪಾಸ್ ಮಾಡಿರೋಕಾದ್ರೂ ನಿಶಾ ಸ್ಪೆಲ್ಲಿಂಗ್ ಗೊತ್ತಿರ್ಬಾರ್ದ? ಏನ್ ಗೊತ್ತಾ, ಅನ್ನೋದು ಈ ತರ ಐತಲ್ಲ ಅದ. ಏನ್ ಗೊತ್ತಾ, ಈ ಕೇಕ್ ನ ನಾವೇ ಬ್ಲಾಗಲ್ಲಿ ನೋಡ್ಕೊಳ್ಳಿ ಅವರು. ನೀವೇ ಮಾಡಿದ್ದ? ಹೆಸರು ಬರ್ದಿರೋದ್ ನೀವಾ? ಇಲ್ಲಿ ನೋಡಿ, ಬೇಕಾದ್ರೆ ಬ್ಲಾಗ್ ನಾನು ಮಾಡಿದೀನಿ. ನಾನು ಕೇಕ್ ಯಾವಾಗ ಮಾಡಿದ್ರಿ? ಈಗ ಬಂದು ನಿಜ ನಾವು ಬೇಕಾದ್ರೆ ವಿಡಿಯೋ ತೋರಿಸ್ತೀನಿ. ಇಲ್ಲಿ ನೋಡ್ಕೋಬಹುದು. ಎಸ್ ಧನ್ಯವಾದಗಳು. ಎಲ್ಲ ರಿವೀಲ್ ಮಾಡೋದು ಬೇಡ, ಇನ್ನು ತುಂಬಾ ಇದೆ ನೋಡು. ಎಸ್ ವೇಟ್ ಅಂಡ್ ವಾಚ್. ನೆಕ್ಸ್ಟ್ ನೀನು ಅದ್ಭುತದಲ್ಲ ಅದ್ಭುತ ನೋಡಕ್ ಹೋಗ್ತಿದ್ಯಾ? ತಾಳ್ಮೆ ಇರ್ಲಿ. ಗಿಫ್ಟ್ ನೋಡಿದ್ರೆ ಅವಳಿಗೆ ತುಂಬಾ ಇಷ್ಟ ಆಗ್ಬೋದು. ನಿನಗೆ ಇವತ್ತು ಸಿಗ್ತಾ ಇಲ್ಲ ಅಷ್ಟೇ. ಇನ್ನೊಂದು ತಿಂಗಳಾಗ್ಬೋದು, ವರ್ಷನೂ ಆಗ್ಬೋದು. ಇಲ್ಲ ಇಲ್ಲ ವರ್ಷ ಇಲ್ಲ, next ವರ್ಷ ನಿಶಾ, ಇಲ್ಲ, ನಾಳೆ ನಾಳೆ ಆಗಲ್ಲ. ಸಾಯಂಕಾಲ ಇಲ್ಲ ಇಲ್ಲ 12 ಗಂಟೆಗೆ. 2 weeks ಬೇಕೇ ಬೇಕು. 2 weeks ಬೇಕೇ ಬೇಕು. ಬೈ ಗೈಸ್. ನಿನಗೆ ಗಿಫ್ಟ್ ಸಿಗ್ತಾ ಇದೆ. ಲಂಡನ್ನಿಂದ ಆರ್ಡರ್ ಮಾಡಿದೀವಿ. ಗಿಫ್ಟ್. ಓಕೆ, ಗಿಫ್ಟ್ ಫ್ರಮ್ ಲಂಡನ್. ನಿಮ್ಮ ಪ್ರೀತಿನೇ ಸಾಕು. ನೀವು ಬೆಂಗಳೂರಿಂದ ಮಡಿಕೇರಿಯಿಂದ ಇದು ಸೇರಿರೋದೇ ನನಗೆ ಖುಷಿ ಖುಷಿ. ಅದ್ರಲ್ಲಿ ಈ ಮೇಡಮ್ ಬಂದಿರೋದು ಇನ್ನೂ ಖುಷಿ. ಆಂಟಿ ಬ್ಲಾಗ್ ನೋಡ್ತಿದ್ರೆ ಥ್ಯಾಂಕ್ ಯು. ಅವಳು ಆಕ್ಚುಲಿ ನಿನಗೋಸ್ಕರ ಬಂದಿಲ್ಲ, ಮಾಸ್ ಕಾರ್ಡ್ಗೋಸ್ಕರ ಬಂದಿದ್ದಾಳೆ. ಡವ್ ಮಾಡ್ಕೊ ಬಂದೋಳೆ. ಎಸ್ ಇಲ್ಲ, ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡಾಯ್ತು. ಅದೇ ಇವಾಗ ಎಲ್ಲ ಒಟ್ಟಿಗೆ ಆಗುತ್ತೆ. ಆಯ್ತು. ಓಕೆ.
ಅಬ್ಬಾ ಮ್ಯಾಟ್ರ್ ಬಾರಪ್ಪ. ಸೊ ಗೈಸ್, ಇವಾಗ ನಾವು ಬಂದಿರೋದು ಟ್ರೀಟ್ಗೋಸ್ಕರ. ಟ್ರೀಟ್. ಸೊ ಎಲ್ಲ ಕಡೆ ಬರ್ಡೇ ಕೇಕ್ ಕಟ್ ಆದಮೇಲೆ ಇದೊಂದು ಇದ್ದೇ ಇರುತ್ತೆ. ಇದೊಂದು ಏನು ಶಾಸ್ತ್ರದ ಥರ ಕೇಕ್ ಕಟ್ ಮಾಡೋದು, ನೆಕ್ಸ್ಟ್ ಟ್ರೀಟ್ ಕೊಡ್ಸೋದು. ಅಶಿತಕ್ಕ, ಹೆಂಗ ಅನಿಸ್ತಾ ಇದೆ? ಎಷ್ಟು ತಿಂಗಳಾದ್ಮೇಲೆ ಒಟ್ಟಿಗೆ ಸಿಕ್ಕಿರೋದು? 3 ತಿಂಗಳಾದ್ಮೇಲೆ. 3 ತಿಂಗಳು. ಇವಳು 3 ತಿಂಗಳು, ಇವರೆಲ್ಲ ಸಿಕ್ಕಿದ್ರು. ನಾವು ನವೆಂಬರ್ ಅಲ್ಲಿ ಸಿಕ್ಕಿದ್ದು, ಅಕ್ಟೋಬರ್ ಅಲ್ಲಿ ಸಿಕ್ಕಿದ್ದು ಲಾಸ್ಟ್. ಇಲ್ಲಿಗೆ ಬಂದಿದ್ದು ಆಗಸ್ಟ್ ಅಲ್ಲಿ. ನಿಮ್ ಬರ್ಡೇಲಿ ಬಂದಿದ್ವಿ. ಸೊ ಇವಾಗ ಬರ್ತಾ ಇದ್ದೀವಿ. ಸೊ ಈಗ ಇಲ್ಲಿ ವೆಜ್ ಅವ್ರಿಗೆ ಈ ಕಡೆ, ನಮ್ದು ಈ ಕಡೆ ಕೊಡ್ರಪ್ಪ. ನಮ್ಮಿಬ್ರದ್ದು ನಾನ್ ವೆಜ್, ನಮ್ದು ವೆಜ್. ಸೊ ಚೆನ್ನಾಗಿ ಬಾರಿಸ್ಕೊಂಡು ಹೊರಡಿ ನೀವು, ಹೋಗಿ. ಹಾಂ, ಟಾಟಾ ಟಾಟಾ ಗೈಸ್. ನೆಕ್ಸ್ಟ್ ಡೇ, ಗುಡ್ ಮಾರ್ನಿಂಗ್. ನನ್ನ ನೆನೆ ಇದ್ದಿದ್ದು ಇವತ್ತಿಗೂ ನನ್ನ ಫ್ರೆಂಡ್ ಮನೇಲಿ ಬಂದು ನೈಟ್ ಹುಡ್ಕೊಂಡ್ವಿ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ. ಅವರು ರೆಡಿಯಾಗಿ ಬರ್ತಾರೆ. ನನ್ನ ಮನೆಗೆ ಹೋಗಿ ಫ್ರೆಶ್ ಆಗಬೇಕು. ಚೆನ್ನಾಗಿ ಕಾಣಿಸ್ತಿದ್ದೀನಾ? ಓ, ಕೀ ಎತ್ಕೊಡೆ. ಈಗ ಎಲ್ಬಿಟ್ಟಕತ್ತೀನಿ, ಗೊತ್ತಾಗ್ಬಾರ್ದು. ಗೊತ್ತೇ ಆಗ್ತಿಲ್ಲ ನಿಶಾ. ಮಾಸ್ಕ್ ಇಲ್ವಾ? ಸೊ ಗೈಸ್, ಇವಾಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕಾಲೇಜ್ಗೆ ಹೋಗ್ತಾ ಇದ್ದೆ. ಸ್ವಲ್ಪ ಕೆಲಸ ಇತ್ತು. ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು NR ಟಾಕೀಸ್, ಮಧುಗೌಡ ಯೂಟ್ಯೂಬ್ ಚಾನಲ್, ನಿಶಾಂಕಲ್ ವ್ಲಾಗ್ಸ್ ಹಾಗೂ NR ಪ್ರೊಡಕ್ಷನ್ ಹೌಸ್. ಸೊ ಹಾಗೆ ನೆಕ್ಸ್ಟು ಯಾವ ಥರ ವ್ಲಾಗ್ ಬೇಕು ಅಂತಲೂ ಕಮೆಂಟ್ ಮಾಡಿ, ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಾಯ್.